ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ಮಾಡುತ್ತಾ ಗುರುವಿನ ಧ್ಯಾನ ಗುರುವಿನ ನಾಮಸ್ಮರಣೆಯಿಂದ ಇವತ್ತಿನ ಒಂದು ಹೊಸ ವಿಡಿಯೋಗ ಆರಂಭ ಮಾಡ್ಕೋದನು. ಇವತ್ತು ಸ್ವಾಮಿ ಮಹಾರಾಜರು ನಾವು ಸೇವೆಗಳನ್ನ ಅನೇಕ ವರ್ಷದಿಂದ ಮಾಡ್ಕೋದೇವು ಅಕ್ಕ. ಸ್ವಾಮಿ ಮಹಾರಾಜರ ಈ ಸೇವೆ ಬಗ್ಗೆ ನಮಗೆ ಗೊತ್ತಾಗೈತಿ. ಸ್ವಾಮಿ ಮಹಾರಾಜರು ನಮಗೆ ಯಾವ ರೀತಿ ನಮ್ಮ ಮೇಲೆ ಕೃಪಾ ಆಗೈತೆ ಅನ್ನೋದ ಸ್ವಾಮಿ ಮಹಾರಾಜರು ಇವತ್ತು ಕೂಡ ನೇರವಾಗಿ ಹೇಳುವುದಿಲ್ಲ. ಕೆಲವೊಂದು ಸೂಚನೆಗಳು ಅವ್ರು ನೀಡುತ್ತಾರೆ. ಆ ಸೂಚನೆಗಳನ್ನ ಅರ್ಥ ನಮಗೆ ಸ್ವಾಮಿ ಸೇವೆ ಇನ್ನಷ್ಟು ದೃಢ ಸಂಕಲ್ಪದಿಂದ ಇನ್ನಷ್ಟು ಒಂದು ಭಕ್ತಿಯಿಂದ ನಮ್ಗೆ ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡೋದೈತಿ. ಹಾಗಾದ್ರೆ ಆ 7 ನಿಯಮಗಳೇನ ಅಥವಾ ಆ 7 ಸೂಚನೆಗಳು ಯಾವ ಅನ್ನೋದನ್ನು ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿರಿ. ಮೊದಲನೇದಾಗಿ ಎಲ್ಲರೂ ಕೂಡ ಶ್ರೀ ಸ್ವಾಮಿ ಸಮರ್ಥ ಅಂತ ಕಮೆಂಟ್ ಹಾಕ್ರಿ. ಈ ಕಮೆಂಟ್ ನಿಮ್ಗೆ ಇನ್ನಷ್ಟು ಜನರಿಗೆ ಸ್ವಾಮಿ ಸೇವೆನ ಹೋಗಿ ತಲುಪಿಸುವಂಥವನ್ನು ಕಾರ್ಯವನ್ನು ಮಾಡ್ತೈತಿ. ನಿಮ್ಮ ಒಂದು ಕಮೆಂಟ ನಿಮ್ಮ ಒಂದು ಲೈಕ ಹೆಚ್ಚಿನ ಜನರಿಗೆ ವಿಡಿಯೋ ತಲುಪ್ತೈತಿ, ಸ್ವಾಮಿ ಸೇವೆ ಪ್ರಸಾರ ಆಗ್ತೈತಿ. ಇದಕ್ಕೂ ಕೂಡ ನೀವು ಕಾರಣಭೂತರಾಗ್ತೀರಿ. ನಿಮಗೆ ಗೊತ್ತಿಲ್ದನ ಸ್ವಾಮಿ ಸೇವೆ ಇದಾಗ್ತಿರ್ತೈತಿ. ಹಾಗಾಗಿ ಇವತ್ತಿನ ಆ 7 ಸೂಚನೆಗಳು ಮೊದಲೇ ನೋಡಿರಿ. ಮಹಾರಾಜರು ಅಂದ ಕೂಡಲೇ ಒಂದು ಭಕ್ತಿ ಶ್ರದ್ಧೆ. ಮಹಾರಾಜರು ನಾವು ಏನು ಕೊಟ್ಟರು ಒಲಿತಾರಂದ್ರೆ ಮಹಾರಾಜರು ನಾವು ನಿಸ್ವಾರ್ಥ ಭಾವನೆಯಿಂದ ಅವ್ರಿಗೆ ಏನು ಭಕ್ತಿಯಿಂದ ಸಮರ್ಪಣೆ ಮಾಡ್ತೇವಲ್ಲ ಅದನ್ನು ಅವ್ರು ಸ್ವೀಕಾರ ಮಾಡಿ ಅದ್ರ ಪ್ರತಿಫಲ ಅಂತೂ ನಮ್ಗೆ ನಮ್ಮ ಜೀವನದಾಗ ಸುಖ ನೆಮ್ಮದಿ ಶಾಂತಿ ಮೂಲಕ ಕೊಡ್ತಿರ್ತಾರೆ. ಮೊದಲನೇ ನಿಯಮ ನೋಡ್ರಿ, ನಾಮ ಜಪ ಮಾಡುವ ಆಸೆ ಹೆಚ್ಚಾಗ್ತೈತಿ. ಸ್ವಾಮಿ ಮಹಾರಾಜರು ನಮ್ಮ ಮ್ಯಾಗ ಕೃಪೆ ಮಾಡಿದಾರೆ ಅಂದ್ರೆ ಕೆಲವೊಂದ್ಸಲ ನಾವು ಒತ್ತಾಯಪೂರ್ವಕವಾಗಿ ಕೂತು ಅಂದರೂ ಕೂಡ ನಾವು ನಾಮಸ್ಮರಣೆ ಮಾಡೋಕ್ಕಾಗೋಲ್ಲ. ಯಾವಾಗ ಸ್ವಾಮಿ ಮಹಾರಾಜರ ಆಜ್ಞೆ ಆತೈತಿ, ಸ್ವಾಮಿ ಮಹಾರಾಜರು ನಮ್ಮನ್ನು ಸೇವೆದಾಗ ಆಯ್ಕೆ ಮಾಡ್ತಾರಲ್ಲ, ನಮ್ಮನ್ನು ಒಳಗಿನಿಂದನ ಅಂದ್ರೆ ನಮ್ಗೆ ಇವತ್ತು ನಾಮಸ್ಮರಣೆ ಮಾಡಬೇಕು, ಇವತ್ತು ಇಷ್ಟು ನಾಮ ಜಪ ಮಾಡಬೇಕು, ಇವತ್ತು ಮಹಾರಾಜರು ಈ ರೀತಿ ಸೇವೆ ಮಾಡಬೇಕು ಅನ್ನೋ ಆಸೆಗಳು ಹೆಚ್ಚಾಗ್ತಾವೆ. ಮೊದಲಿನಿಂದ ಹೆಚ್ಚು ಭಕ್ತಿ, ನಾವು ಭಕ್ತಿ ಮಾರ್ಗ ಅಂದ ಕೂಡಲೇ ಎಲ್ಲರೂ ಯಾವುದೋ ಮಠಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಅಲ್ಲ. ನಾವು ಒಳಗೆ ಶ್ರದ್ಧೆಯಿಂದ ಎಷ್ಟು ವಿಶ್ವಾಸದಿಂದ ಆ ದೇವರನ್ನು ನಂಬ್ತೇವೋ ಆ ದೇವರ ನಮಗೆ ಮಹಾರಾಜ ತೋರಿಸುವಂಥ ದಾರಿದಾಗ ಎಷ್ಟು ಒಂದು ನಂಬಿಕೆ ಇಟ್ಟು ಆ ದಾರಿದಾಗ ನಡಿತೇವೋ ಅನ್ನೋದ ನಮ್ಮ ಮನಸ್ಸಿನಾಗ ಭಕ್ತಿ ಕೂಡ ಹೆಚ್ಚಾಗ್ತೈತಿ. ಮಹಾರಾಜರಿಗೆ ಒಂದು ಕೈ ಮುಗಿದ್ರೇ ಏನೋ ಒಂದು ಸಮಾಧಾನ, ಮಹಾರಾಜರ ತಕ್ಕ ಮಾತಾಡ್ರೆ ಏನೋ ಒಂದು ಸಮಾಧಾನ, ಮಹಾರಾಜರ ಫೋಟೋ ನೋಡ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ. ಅದೇ ರೀತಿ ನಮ್ಮ ಮನಸ್ಸಾಗ ನೆಮ್ಮದಿ ಅನ್ನೋದು ದೊರೆತೈತಿ. ನೋಡ್ರಿ, ಇಷ್ಟೆಲ್ಲ ಒಂದು ದಕ್ಕಾದಿಕ್ಕಿ ಜೀವನದಾಗ ನಾವು ಏನೋ ಒಂದು ಕೆಲಸ ಮಾಡ್ರೂ ಮನಸ್ಸಿಗೆ ನಮಗೆ ತಕ್ಕಂಗೆ ಆ ತೃಪ್ತಿ ಅನ್ನೋದು ಸಿಗೋಲ್ಲ, ಆ ಕೆಲಸದಿಂದ ಸಮಾಧಾನ ಅನ್ನೋದು ಸಿಗೋಲ್ಲ. ಯಾವಾಗ ನಾವು ಮಹಾರಾಜರ ಕೃಪೆ ನಮ್ಮ ಮ್ಯಾಗ ಮಾಡಿದರು, ಯಾವಾಗ ಮಹಾರಾಜರ ಸೇವೆದಾಗ ನಾವು ಮುಂದುವರೆದೇವು ಅಂದ್ರೆ ನಮಗೇನೋ ಕೆಲಸ ಎಷ್ಟೇ ನಮ್ಮ ಕಡೆಯಿಂದ ನಮ್ಮ ಪೂರ್ಣ ಪ್ರಯತ್ನ ಅಂತೂ ನಾವು ಮಾಡಿರ್ತೇವೆ. ಆ ಕೆಲಸ ಯಶಸ್ವಿಯಾದಾಗ ಅಯಶಸ್ವಿಯಾದಾಗೂ ಕೂಡ ಮಹಾರಾಜರು ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೊಡ್ತಾರೆ. ಈಗಿನ ಒಂದು ನಾವು ಈಗ ಬ್ಯುಸಿ ಲೈಫ್ದಾಗ ನೋಡಿದ್ವಿ ಅಂದ್ರೆ ಎಷ್ಟೇ ಕೆಲಸ ಮಾಡ್ರೂ ಮನುಷ್ಯಾಗ ಸಮಾಧಾನ ಅನ್ನೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದನ್ನ ನಾವು ಕೇಳ್ತಿರ್ತೇವೆ. ಆದರೆ ಮಹಾರಾಜರ ಸೇವೆದಿಂದ ಆ ನೆಮ್ಮದಿ ಆ ಶಾಂತಿ ನಮ್ಗೆ ದೊರೀತೈತಿ. ಹಾಗಾಗಿ ಆ ರೀತಿ ನಮ್ಗೆ ಮಹಾರಾಜರ ಮೊದಲನೇ ಒಂದು ನಿಯಮವನ್ನು ಕೊಡ್ತಾರೆ. ಇನ್ನು 2ನೇ ನಿಯಮ ಅಂದ್ರೆ ಮಹಾರಾಜರು ನಮ್ಗೆ ನೆಮ್ಮದಿ ಜೊತೆಗೆ ಚಿಂತೆ ಎಷ್ಟೇ ಇದ್ರೂ ಕೂಡ ಒಳಗಿಂದ ಒಂದು ಆತ್ಮಧೈರ್ಯ ಶಾಂತಿ ಅನ್ನೋದು ಅನುಭವ ಆಗ್ತೈತಿ. ನೋಡ್ರಿ, ನಮ್ಮ ಜೀವನದಾಗ ನಮ್ಗೆ ಊಹಿಸಿದ ಕಷ್ಟಗಳು ಕೂಡ ಬರ್ತಾವೆ. ನಾವು ಈ ರೀತಿ ಆಗ್ತೈತೆ ಅಂತ ಕನಸ್ದಾಗ ಸಕಟ್ ವಿಚಾರ ಮಾಡಿರಲಿಲ್ಲ. ಆದ್ರೆ ಆ ಸಮಸ್ಯೆದಾಗ ಎದುರಿಸುವಂಥ ಒಂದು ಬುದ್ಧಿ ಆಗಲಿ, ಆ ಸಮಸ್ಯೆನ ಎದುರಿಸುವಂಥ ಒಂದು ಧೈರ್ಯ ಸಾಮರ್ಥ್ಯ ಆಗಲಿ ಮಹಾರಾಜರ ಸೇವೆದಂತೆ ನಮಗೆ ದೊಳಿತೈತಿ. ಯಾರೂ ನಮ್ಮ ಜೊತೆ ಇಲ್ಲಾದರೂ ನನ್ನ ಜೊತೆ ನಾ ಈ ಕೆಲಸವನ್ನು ಮಾಡ್ತಾನೋ, ಈ ಸಮಸ್ಯೆಯಿಂದ ನಾ ಹೊರಗೆ ಬರ್ತಾನೆ ಅನ್ನೋ ಒಂದು ಧೈರ್ಯ ಆತ್ಮವಿಶ್ವಾಸ ಸ್ವಾಮಿ ಸೇವೆದಿಂದ ನಮಗೆ ಕಾಣ್ತೈತಿ. ಇನ್ನು 3ನೇ ನಿಯಮಪ್ಪ ಅಥವಾ 3ನೇ ಸೂಚನೆ ಏನಂದ್ರೆ ಮಹಾರಾಜರ ಸೇವೆದಾಗ ಬಂದಾಗ ಕೆಲವೊಂದ್ಸಲ ನಮ್ಮ ಜೀವನದಾಗ ಎಲ್ಲ ಮುಗಿದಿದೆ, ಇನ್ನೇನು ನನಗೆ ಎಲ್ಲೂ ಅವಕಾಶನೇ ಇಲ್ಲ, ನಂದು ಎಲ್ಲ ಮುಗೀತು, ಎಲ್ಲ ಬಾಗಿಲುಗಳು ಮುಚ್ಚಿದ ನಾವು ವಿಚಾರ ಮಾಡ್ತಿರ್ತೇವೆ. ಆದ್ರೆ ಸ್ವಾಮಿ ಮಹಾರಾಜರ ಆ ಮುಚ್ಚಿದ ಬಾಗಿಲುಗಳು ಮುಚ್ಚಿದ್ರು ನಮಗೋಸ್ಕರ ಒಂದು 100 ಬಾಗಿಲು ಎಲ್ಲೋ ತೆರೆದಿರ್ತಾರೆ. ನಮಗೋಸ್ಕರ ಒಂದು 100 ಅವಕಾಶಗಳನ್ನ ಎಲ್ಲೋ ನಮ್ಗೆ ಅವ್ರು ಹುಡುಕಿ ಕೊಡ್ತಾರೋ, ಎಲ್ಲೋ ನಮ್ಗೆ ಆ ಸೇವೆಯಿಂದ ನಾವು ಊಹಿಸಿದ ಅವಕಾಶಗಳ ನಾವು ಆ ಫೀಲ್ಡ್ ಬಗ್ಗೆ ಏನೂ ಗೊತ್ತಿರಲ್ಲ. ಆದರೆ ಸ್ವಾಮಿ ಮಹಾರಾಜ ಕೃಪೆಯಿಂದ ಆ ಫೀಲ್ಡ್ದಾಗ ಕೆಲಸ ಮಾಡೋದಾಗಲಿ, ನಮಗೆ ಆ ಒಂದು ಯಾವುದೇ ಒಂದು ಕ್ಷೇತ್ರದ ಬಗ್ಗೆ ಆಗಲಿ, ಯಾವುದೇ ಒಂದು ಕಲಿಕೆ ಬಗ್ಗೆ ಆಗಲಿ ಅದ್ರ ಬಗ್ಗೆ ಒಂದು 0% ಕೂಡ ನಾಲೆಜ್ ಇಲ್ಲಾದರೂ ಕೂಡ ಮಹಾರಾಜರ ಅನುಗ್ರಹದಿಂದ ಅಲ್ಲಿ ನಾವು ಕೆಲಸ ಮಾಡಕ್ಕೆ ಹತ್ತೇವೆ. ನಮ್ಮ ಸಂಪೂರ್ಣ ಶ್ರಮ ಅಲ್ಲಿ ನಾವು ಹಾಕ್ತೇವೆ, ಅದರ ಫಲಿತಾಂಶ ಕೂಡ ನಮಗೆ ದೊರೀತಿರ್ತೈತಿ. ಇನ್ನು 4ನೇ ನಿಯಮ ಅಂದ್ರೆ ಮಹಾರಾಜರ ಕನಸಾಗ ಬರೋದಾ, ಪದೇ ಪದೇ ಮಹಾರಾಜರ ನೆನಪಾಗೋದಾ. ನೋಡ್ರಿ, ನೀವು ಎಲ್ಲರೂ ಸೇವೆ ಮಾಡಿದ ಕೂಡಲೇ ನಾ ಎಷ್ಟೋ ಸಲ ಹೇಳಿದೆ, ಮಹಾರಾಜರು ನಮ್ಗೆ ಸೂಚನೆಗಳನ್ನ ಕೊಡ್ತಿರ್ತಾರೋ. ದೀಪದ ಹೂವಾಗಲಿ, ಆಶೀರ್ವಾದ ರೂಪದಾಗ ಆಗಲಿ ಅಥವಾ ಕನಸ್ದಾಗ ಬಂದ ಸಕಟ್ ಮಹಾರಾಜರು ನಮಗೆ ಮಹಾರಾಜರ ನೇರವಾಗಿ ಬರೋಲ್ಲ, ಯಾವುದೇ ರೂಪದಾಗ ಮಹಾರಾಜರು ಬಂದು ನಮಗೆ ಕನಸ್ದಾಗ
ತಮ್ಮ ದರ್ಶನವನ್ನು ಕೊಡ್ತಾರೋ. ಪದೇ ಪದೇ ಮಹಾರಾಜರು ನೆನಪಾಗ್ತಾರೆ ಅಂದರೆ ಪದೇ ಪದೇ ನಾವು ಎಲ್ಲರ ಹೊರಗೆ ಹೋಗುವಾಗ ಶ್ರೀ ಸ್ವಾಮಿ ಸಮರ್ಥ ಪದ ಕಾಣ್ತೈತಿ. ಸ್ವಾಮಿ ಮಹಾರಾಜರು ಯಾವುದೇ ಗಾಡಿ ಮ್ಯಾಗ ಅವ್ರ ಮೂರ್ತಿಯ ಚಿತ್ರ ಆಗಲಿ ಪ್ರತಿಮಾ ಚಿತ್ರ ಆಗಲಿ ಕಾಣ್ತೈತಿ. ಆನಂತರ ಮಹಾರಾಜರ ದೇವಾಲಯಗಳು ಅಂದ್ರೆ ಮೊಬೈಲ್ ಸ್ಕ್ರೋಲ್ ಮಾಡುವಾಗ ಮಹಾರಾಜರ ಸಂದೇಶಗಳು ಬರ್ತಾವೆ, ಮಹಾರಾಜರ ದೇವಾಲಯಗಳ ಮಾಹಿತಿಗಳು ಬರ್ತಾವೆ. ಯಾವಾಗೆಲ್ಲ ಇವು ಬರ್ತಾವೆ ಅಂದ್ರೆ ಮಹಾರಾಜರು ನಮಗೆ ಸೂಚನೆ ಕೊಡ್ತಾರೆ, ನಾ ಸದಾ ನಿನ್ನ ಜೊತೆ ಇದೆ ಅಂತ ಹೇಳಿ. ಇನ್ನು ಮಹಾರಾಜರ 5ನೇ ನಿಯಮ ಅಂದ್ರೆ ಮಹಾರಾಜರು ಏನು ಸೂಚಿಸ್ತಾರಂದ್ರೆ ನಾವು ಯಾವಾಗ ಸ್ವಾಮಿ ಸೇವೆ ಭಕ್ತಿ ಮಾರ್ಗಕ್ಕೆ ಹತ್ತೇವಲ್ಲ, ಸ್ವಾಮಿ ಸೇವೆ ಮಾರ್ಗಕ್ಕೆ ಹತ್ತೇವಾಗ ಕೆಟ್ಟ ಅಭ್ಯಾಸಗಳಿಂದ ನಾವು ದೂರ ಇರ್ತೇವೆ. ಕೆಟ್ಟ ಅಭ್ಯಾಸ ಅಂದ್ರೆ ಏನ, ನಮ್ಮಲ್ಲಿರುವಂಥ ಕೋಪ, ಅಹಂಕಾರ, ನಕಾರಾತ್ಮಕವಾಗಿ ಆಲೋಚನೆಗಳು ಮಾಡೋದ, ನಿಧಾನವಾಗಿ ಅವೆಲ್ಲ ಕೂಡ ಕ್ರಮೇಣವಾಗಿ ನಮ್ಮಿಂದ ದೂರ ಉಳಿತಾವೆ. ಸಿಟ್ಟು ನೋಡ್ರಿ, ನೀವು ನಾಮಸ್ಮರಣ ಯಾವ ರೀತಿ ಹೆಚ್ಚಾಗ್ತೈತೆ ಅವಾಗ ನೀವು ಪ್ರತಿಯೊಂದು ವಿಷಯದ ಮ್ಯಾಗ ರಿಯಾಕ್ಟ್ ಮಾಡ್ಬೇಕು ಅನ್ನೋದೇ ಇಲ್ಲ. ನಿಮ್ಗೆ ಅವಾಗ ಅನಿಸ್ತೈತಿ ಇದು ರಿಯಾಕ್ಟ್ ಮಾಡೋದು ಬೇಡ, ಬಿಟ್ಬಿಡ್ನು ಹಿಂಗೆ ಅನಿಸ್ತೈತಿ. ಕೆಲವೊಂದು ನಾವು ಮೊದಲಿನ ನಮ್ಮಲ್ಲೇ ವರ್ತನೆಗಳಲ್ಲಿ ಕೂಡ ಬದಲಾವಣೆ ಆಗ್ತೈತಿ. ಸ್ವಾಮಿ ಸೇವೆ ಅಂದರೆ ಒಂದು ನಮ್ಮ ಸಂಪೂರ್ಣ ನಮ್ಮ ಜೀವನವನ್ನು ಬದಲಾಯಿಸುವಂಥ ಸೇವೆ, ನಮ್ಮ ಎಲ್ಲ ವಿಚಾರ ಬುದ್ಧಿ ಎಲ್ಲವನ್ನು ಬದಲಾಯಿಸುವಂಥ ಸೇವೆ ಆಗೈತಿ. ನಾವು ಸಿಟ್ಟಾಗಲಿ, ಅಹಂಕಾರ, ನನ್ನದನ್ನೋ ಅಹಂಕಾರ, ನಾನಾ ಮಾಡ್ನೆನ್ನೋ ಅಹಂಕಾರ ಕೂಡ ಸ್ವಾಮಿ ಮಹಾರಾಜರ ನಮ್ಮಿಂದ ದೂರ ಮಾಡ್ತಾರೋ. ಇನ್ನು ನಾವು ನೆಕ್ಸ್ಟ್ ಇದೆಲ್ಲ ದೂರ ಉಳಿದು ಅಂದರೆ ಇವಾಗ ನಾವು ನಮ್ಮ ಜೀವನದಾಗ ಏನು ಅನ್ನೋದ ಉಳಿಲ್ಲ ಅಂದ್ರೆ ಮಹಾರಾಜರು ಅನ್ನೋ ಒಂದು ಶಕ್ತಿ ಅಷ್ಟೇ ನಮ್ಮ ಜೊತೆ ಉಳಿತೈತಿ. ನನಗೆ ಅದು ಬೇಕು ಇದು ಬೇಕು ಅನ್ನೋ ಕೇಳುವಂಥ ಒಂದು ಪರಿಸ್ಥಿತಿ ಕೂಡ ನಮ್ಮ ಮಹಾರಾಜರ ಹತ್ರಕ್ಕೆ ಇರೋಲ್ಲ. ಇನ್ನು 6ನೇ ನಿಯಮ ಸತ್ಸಂಗ ಮತ್ತು ಸೇವೆಯ ಮನಸ್ಸು ಹೋಗಕ್ಕೆ ಅಂದ್ರೆ ಸತ್ಸಂಗ, ಸ್ವಾಮಿ ಮಹಾರಾಜರ ಪ್ರವಚನ ನಡೀತಿರ್ತಾವೆ, ಸ್ವಾಮಿ ಮಹಾರಾಜರ ಸೇವೆ ಮಾಡ್ಬೇಕಂತ ಹೇಳಿ ನಮಗೆ ಆಸೆ ಅದೇ ನೋಡಿ. ಕೆಲವೊಂದು ಸಲ ನಾವು ಮುಂದೆ ಒಳ್ಳೆ ಕಾರ್ಯಗಳು ಮಾಡೋಕೆ ನಮ್ಗೆ ಅವಕಾಶ ಸಿಕ್ಕಿರ್ತೈತಿ, ಆದರೆ ನಮ್ಮ ಮನಸ್ಸೇ ಇರಲ್ಲ ಅಲ್ಲಿ. ಸೇವೆದಾಗ ಬಂದ ಕೂಡಲೇ ಯಾರೇ ಇರಲಿ ಅವ್ರಿಗೆ ಹೋಗಿ ಹೆಲ್ಪ್ ಮಾಡುವಂಥ ಮನೋಭಾವ ಬೆಳಿತೈತಿ. ಪ್ರತಿಯೊಬ್ಬರು ಅದೇ ರೀತಿ ಅತ್ತ ಇರ್ತಾಳೆ. ಮುಂದೆ ತಮ್ಗೆ ಒಳ್ಳೆ ಕಾರ್ಯ ಮಾಡೋ ಅವಕಾಶ ಅವ್ರ ಹತ್ತಕ್ಕೆ ಇರ್ತೈತಿ, ಅಷ್ಟು ಸಾಮರ್ಥ್ಯ ಇರ್ತೈತಿ, ಆದರೆ ಅವ್ರು ಮುಂದೆ ಬಂದು ಮಾಡೋಲ್ಲ. ಸ್ವಾಮಿ ಸೇವೆದಿಂದ ಅಂಥ ಅವಕಾಶಗಳು ನಮಗೆ ದೊರೀತಾವು, ಅಂಥ ಮನಸ್ಥಿತಿ ನಮಗೆ ಬೆಳಿತೈತಿ. ಭಕ್ತಿ ಜೊತೆ ನಮಗೆ ಸೇವೆ ಮಾಡಲು ಅವಕಾಶ ಅಥವಾ ಆಸಕ್ತಿ ಹೆಚ್ಚಾಗ್ತೈತಿ. ಇನ್ನೊಬ್ಬರು ಸೇವೆ ಮಾಡೋದಾಗಲಿ, ಇನ್ನೊಬ್ಬರು ಹೆಲ್ಪ್ ಮಾಡೋದಾಗಲಿ, ಇನ್ನೊಬ್ಬರು ಕಷ್ಟದಾಗಿದ್ದಾರಿಗೆ ಅವರಿಗೆ ನಾವು ಸಹಾಯ ಹಸ್ತವನ್ನು ಕೋರುವಂಥ ಮನಸ್ಥಿತಿ ನಮಗೆ ಬೆಳಿತೈತಿ. ಸ್ವಾಮಿ ಸೇವೆ ಅಂದರೆ ಒಂದು ಅದೃಷ್ಟದ ಸೇವೆ. ಆ ಸೇವೆಯನ್ನು ಮಾಡ್ಕೊತ ಇಷ್ಟೆಲ್ಲ ಸೂಚನೆಗಳು ನಮಗೆ ಮಹಾರಾಜರು ಕೊಡ್ತಿರ್ತಾರೆ. ಇನ್ನು ಕೊನೆಯದಾಗಿ ಅಂದರೆ ಯಾವುದೇ ಒಂದು ಕಾರಣವಿಲ್ಲದಂದರೆ ಯಾವುದೋ ನಮ್ಮ ಜೀವನದಾಗ ಎಷ್ಟೋ ಸಮಸ್ಯೆಗಳು ಬಂದರೂ ಇಲ್ಲ ಮಹಾರಾಜರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಒಳಗಿಂದ ಆತ್ಮವಿಶ್ವಾಸ, ಭರವಸೆ ಮೂಡುತ್ತಿದೆ. ಎಷ್ಟೇ ನಮ್ಮ ಸುತ್ತಮುತ್ತ ಎಷ್ಟೇ ನಮ್ಮನ್ನು ಕೆಳಗೆ ಜಿಗಕ್ಕೆ ಪ್ರಯತ್ನ ಪಟ್ಟರು, ಎಷ್ಟೇ ನಮ್ಮನ್ನು ಹಿಂದೆ ಹಿಡಿಗೆ ಪ್ರಯತ್ನ ಪಟ್ಟರು, ಮಹಾರಾಜರು ನನ್ನ ಜೊತೆ ಇದ್ದಾರೋ, ಇದು ನನ್ನಿಂದ ನಾ ಮಾಡಿದಂಥ ಕೆಲಸದಿಂದ ನಂಗೆ ಖಂಡಿತ ಒಳ್ಳೇದಾಗ್ತೈತಿ ಅನ್ನೋ ಒಂದು ನಮ್ಮ ಒಳಗಿನ ಆತ್ಮವಿಶ್ವಾಸ, ಒಂದು ಭರವಸೆ ಮೂಡ್ತೈತಿ. ಯಾವಾಗ ಮನುಷ್ಯ ತನ್ನ ಮ್ಯಾಗ ಪೂರ್ಣ ವಿಶ್ವಾಸ ಇಡ್ತಲ್ಲ ಅವಾಗ ಅವು ಮಾಡುವಂಥ ಕೆಲಸದಾಗ ಅಲ್ಲೇ ಅರ್ಧದಷ್ಟು ಯಶಸ್ವಿಯಾಗಿರ್ತಾರೆ. ಯಾವಾಗ ನಾವು ನಮ್ಮ ಮ್ಯಾಗ ನಾವು ವಿಶ್ವಾಸ ಕಳ್ಕೊತೇವಲ್ಲ, ಯಾರೇ ಎಷ್ಟೇ ಬಂದು ನಮಗೆ ಮೋಟಿವೇಶನ್ ಏನೇ ಮಾಡಿದ್ರು ಕೂಡ ಆ ಕೆಲಸವನ್ನು ನಾವು ಪೂರ್ಣ ವಿಶ್ವಾಸದಿಂದ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ನಮ್ಮನ್ನು ನಾವು ನಂಬಿ ಆ ಕೆಲಸಕ್ಕೆ ಕೈ ಹಾಕಿದ್ದು ಅಂದ್ರೆ ಖಂಡಿತ ಆ ಕೆಲಸ ಪೂರ್ಣ ಆಗ್ತೈತಿ. ಹಾಗಾಗಿ ಮಹಾರಾಜರು ಆ ನಂಬಿಕೆಯನ್ನು ನಮಗೆ ಕೊಡ್ತಾರೋ. ನಾ ಮಾಡುವಂಥ ಪ್ರತಿಯೊಂದು ಕೆಲಸದಾಗ ನಾನು ನಿನ್ನ ಜೊತೆ ಇದ್ದೇನು, ನಿನ್ನ ಪ್ರತಿಯೊಂದು ಕ್ಷಣ ನಿನ್ನ ಜೊತೆ ಇದ್ದೇನು, ನೀ ಮಾಡುವಂಥ ಕೆಲಸದಾಗ ನಾನು ನಿನ್ನ ಜೊತೆ ಇದ್ದೇನೆ ಅಂತೇಳಿ ಮಹಾರಾಜರು ನಮಗೆ ಒಳಗಿಂದನೇ ಒಂದು ಭರವಸೆ, ಒಂದು ಮೋಟಿವೇಶನ್ ಅನ್ನೋದು ಕೊಡ್ತಿರ್ತಾರೋ. ಈ 7 ಸೂಚನೆಗಳು ಪ್ರತಿಯೊಬ್ಬರು ಭಕ್ತರಿಗೆ ತಮ್ಮದೇ ಆದ ರೀತಿಯಲ್ಲಿ ಬಂದಿರ್ತಾವೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಬಂದಿರಬೇಕು. ತಾವು ಮಾಡುವಂಥ ಸೇವೆ, ತಮ್ಮ ಕರ್ಮಗಳ ಮ್ಯಾಗ ಮಹಾರಾಜರು ತಮ್ಮ ಸೂಚನೆಗಳನ್ನ ಕೊಡ್ತಿರ್ತಾರೆ ನೋಡಿ ಪ್ರತಿಯೊಬ್ಬರಿಗೂ. ಈಗ ಕೆಲವೊಂದು ಭಕ್ತರು ಹೇಳ್ತಾರೆ, ಮಹಾರಾಜರು ನಂಗೆ ಕನಸ್ದಾಗ ಬಂದ ಆ ರೀತಿ ದರ್ಶನ ಕೊಟ್ಟರು, ಮಹಾರಾಜರು ನನಗೆ ಎಲ್ಲೋ ಯಾವುದೇ ರೂಪದಾಗ ಬಂದ್ರೆ ನನಗೆ ಆಗುಲ್ದಾಗ ಅಂತ ಕೆಲಸದಾಗ ಅವರಿಂದ ಆ ಕೆಲಸ ಮಾಡಿ ಕೊಟ್ಟರು ಅಂದ್ರೆ ಅವ್ರು ಮಾಡಿದಂಥ ಸೇವೆಯ ಫಲ ಮಹಾರಾಜರಲ್ಲಿ ಕೊಡ್ತಿರ್ತಾರೆ. ಹಾಗಾಗಿ ಕರ್ಮಗಳನ್ನ ಒಳ್ಳೇದು ಮಾಡಿರಿ, ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಇಷ್ಟ ಹೇಳೋದು ಈ ಸ್ವಾಮಿ ಸೇವೆದಿಂದ ನಿಮ್ಗೆ ಏನಾಗ್ತೈತೆ ಅಂದ್ರೆ ಸ್ವಾಮಿ ಸೇವೆದಿಂದ ನಿಮ್ಮ ಸಂಪೂರ್ಣ ಜೀವನ ಬದಲಾಗ್ತೈತಿ. ಇದು ಮಾತ್ರ ನೀವು ಎಲ್ಲಿ ಬೇಕಲ್ಲ ಬರೋದಿಡ್ರಿ, ಇದು ಖಂಡಿತ ನಡಿತೈತೆ. ಸ್ವಾಮಿ ಸೇವೆ ಅನ್ನೋದು ಒಂದು ನಮಗೆ ಸಿಕ್ಕಂಥ ದೊಡ್ಡ ಸೇವೆ. ಈ ಸೇವೆಯಿಂದ ನಮ್ಮ ಜೀವನ ಖಂಡಿತ ಬದಲಾಗ್ತೈತಿ, ಪೂರ್ಣ ಚೇಂಜ್ ಆಗ್ತೈತಿ. ಮಹಾರಾಜರು ಯಾವಾಗ ನಮ್ಮ ಜೀವನದಾಗ ಟರ್ನಿಂಗ್ ಪಾಯಿಂಟ್ ತರ್ತಾರೆ ಗೊತ್ತಿಲ್ಲ, ಆದರೆ ಸೇವೆ ಮಾತ್ರ ಮಾಡ್ತಾ ಹೋಗಿ, ಸೇವೆ ಮಾಡ್ತಾ ಪ್ರಸಾರ ಮಾಡ್ತಾ ಹೋಗಿ. ಈ ಅನುಭವ, ಈ ಒಂದು ಮಾಹಿತಿ ಏನು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಿಮ್ಮ ಜೀವನದಾಗ ನಡೆದಂಥ ಒಂದು ಸಣ್ಣ ಘಟನೆ ಇರಲಿ ಅದನ್ನು ಶೇರ್ ಮಾಡ್ಕೊರಿ. ಇದರಿಂದ ಎಷ್ಟೋ ಜನರಿಗೆ ಸ್ವಾಮಿ ಸೇವೆ ಮಾಡೋಕೆ ನಿಮ್ಮ ಮಾತುಗಳು ಪ್ರೇರಣೆ ಆಗ್ತಾವೆ. ಪ್ರತಿಯೊಬ್ಬರು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸ್ವಾಮಿ ಸಮರ್ಥತ ಜಯಘೋಷವನ್ನು ಮಾಡಿರಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋದೇನು. ಮುಂದಿನ ಹೊಸ ವಿಡಿಯೋದಾಗ ಸಿಗ್ತೇನೋ. ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆ ಸ್ವಾಮಿ ಸೇವೆದ ಬಗ್ಗೆ ಶೇರ್ ಮಾಡ್ಕೋತೇನೋ. ನಾನು ಒಂದು ಸ್ವಲ್ಪ ಹೊರಗಡೆ ಇರೋದ್ರಿಂದ ಈ ಒಂದು ಈ ರೀತಿ ವಿಡಿಯೋಗಳು ಮಾಡ್ಕೋದೇನೋ. ಮುಂದಿನ ವಿಡಿಯೋದಾಗ ಹೊಸವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಂಥ ಅನೇಕ ಸ್ವಾಮಿ ಸೇವೆಗಳಿದಾವೆ, ಅದನ್ನೆಲ್ಲ ಶೇರ್ ಮಾಡ್ಕೋತೇನೋ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ, ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.